ನಮಸ್ತೆ ಕುಟುಂಬದವರೇ, ಹೆಚ್ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತೀರಾ? ಚೋಲೆ ಮಸಾಲೆ ಕಣ್ರಿ. ಚೋಲೆ ಮಸಾಲೆನ ಹೇಗೆ ಮಾಡೋದು ಅಂತ ನೋಡೋಣವಾ? ಮತ್ತೆ ಕೆತ್ತಡ ಬನ್ನಿ, ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ನಾವಿಲ್ಲಿ 150 ಗ್ರಾಮ್ನಷ್ಟು ಕಾಬೂಲ್ ಕಡಲೆನ ರಾತ್ರಿ ನೆನೆಹಾಕಿಟ್ಟಿದ್ವಿ. ಅದನ್ನು 2 ಸೀಟಿ ಕೂಗಿಸ್ಕೋಬೇಕು ಸ್ನೇಹಿತರೆ ಕುಕ್ಕರಲ್ಲಿ. ಇನ್ನೇನು ಸೀಟಿ ಹಾಗೇ ಹೋಯ್ತು ಸ್ನೇಹಿತರೆ. ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ಗೆ 2 ಚಮಚದಷ್ಟು ಎಣ್ಣೆ ಮತ್ತು 2 ಚಮಚದಷ್ಟು ಮನೆಯಲ್ಲೇ ಮಾಡಿದಂಥ ತುಪ್ಪನ ಹಾಕ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಎಣ್ಣೆ ತುಪ್ಪ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ 2 ಚಟಪಟ ಅಂದ ಮೇಲೆ 1 ಎಸಳಷ್ಟು ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳೋಣ. ಇದು ಕೂಡ ಚಟಪಟ ಅಂದ ಮೇಲೆ ನಾವಿಲ್ಲಿ 4 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಇದು ಸ್ವಲ್ಪ ಫ್ರೈ ಆದ ನಂತರ ನಾವು ಇದಕ್ಕೆ 2 ಹೆಚ್ಚಿದಂಥ ಟೊಮೊಟೊನ ಹಾಕ್ಕೊಳ್ಳೋಣ. ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ನಾವಿಲ್ಲಿ 2 ಈರುಳ್ಳಿಗಳನ್ನ ತೊಗೊಂಡಿದ್ದೀವಿ ಸ್ನೇಹಿತರೆ, ಚಿಕ್ಕದಾಗಿ ಹೆಚ್ಕೊಂಡಿದ್ದೀವಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ತಾನೇ 2 ವಿಷಲ್ ಕೂಗಿಸ್ಕೊಂಡಿದ್ವಲ್ಲ, ಸ್ವಲ್ಪ ಆರಾದಮೇಲೆ ಕಾಬೂಲ್ ಕಡಲೆನ ಹಾಕ್ಕೋಬೇಕು ಸ್ನೇಹಿತರೆ. ಬೇಯಿಸಿಟ್ಟಿರೋಂಥ ಎಲ್ಲ ಕಾಬೂಲ್ ಕಡಲೆನ ಹಾಕ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಅದಾದಮೇಲೆ ಚಿಟಿಕೆಯಷ್ಟು ಇಂಗನ್ನು ಸೇರಿಸ್ಕೊಳ್ತಾ ಇದ್ವಿ. ಅದಾದಮೇಲೆ ಚಿಟಿಕೆ ಅರಿಶಿನವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಅದಾದಮೇಲೆ 2 ಚಮಚದಷ್ಟು ರೆಡಿಮೇಡ್ ಚೋಲೆ ಮಸಾಲನ ಹಾಕ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಸಪೋರ್ಟ್ ಮಾಡಿ ಸ್ನೇಹಿತರೆ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೋಬೇಕು. ತುಂಬ ನೀರು ಹಾಕ್ಕೋಬಾರ್ದು. ರಿಕ್ವೈರ್ಡ್ ಕ್ವಾಂಟಿಟಿಯಲ್ಲಿ ನಾವು ನೀರನ್ನು ಸೇರಿಸ್ಕೋಬೇಕು ಸ್ನೇಹಿತರೆ. ಇದು ಸ್ವಲ್ಪ ಹೊತ್ತು ಕುದೀಲಿ. ನಿಮಗೇನಾದರೂ ವೆಜ್ಜಲ್ಲಿ ರೆಸಿಪೀಸ್ ಬೇಕಂದರೆ ಕಮೆಂಟ್ನ ಮೂಲಕ ತಿಳಿಸಿ. ನಾವು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಮಾಡಿ ತೋರಿಸುತ್ತೇವೆ ಸ್ನೇಹಿತರೆ. ಇವಾಗ ನೋಡ್ತಾ ಇರ್ಬೋದು, ಕೊತ 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 ಕುದೀತಾ ಇದೆ ಪಲ್ಯ. ಚೆನ್ನಾಗಿ ನಾವು ಕೈ ಆಡ್ಕೋಬೇಕು. ಇದು ಹೋಮ್ ಮೇಡ್ ಟೇಸ್ಟಿಂಗ್ ರೆಸಿಪಿ. ಈ ರೆಸಿಪಿ ಬೇಕಂದರೆ ಕಮೆಂಟ್ನ ಬಾಕ್ಸಲ್ಲಿ ತಿಳಿಸಿ, ನಾವು ತೋರಿಸ್ಕೊಡ್ತೀವಿ. ಇದನ್ನು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀವಿ. ಇನ್ನೇನು ಚೋಲೆ ಮಸಾಲೆ ಬಿಸಿ ಬಿಸಿ ಪೂರಿ ಜೊತೆಗೆ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ನೀವು ಇದನ್ನು ಬೇಕಾದರೆ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ಮಾಡಿಕೊಂಡು ತಿನ್ಬೋದು ರೀ. ಈ ರೆಸಿಪಿ ತುಂಬ ಸಿಂಪಲ್ ಆಗಿದೆ ಅಲ್ವಾ? ಮತ್ತೆ ಕೆತ್ತಡ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ. ಕಮೆಂಟ್ನ ಮೂಲಕ ಹೇಗೆ ಬಂದಿತ್ತು ಈ ರೆಸಿಪಿ ಅಂತ ತಿಳಿಸಿ. ನಾವು ಮಾಡಿದಂಥ ಈ ರೆಸಿಪಿ ಅಂತ ತುಂಬಾ ಯಮ್ಮಿಯಾಗಿ ಬಂದಿತ್ತು. ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ತುಂಬ ಥ್ಯಾಂಕ್ ಯು. ಬಾಯ್.